ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 2 ನವೆಂಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು. ಸೊ ಗೈಸ್, ನಾವು ಅಕ್ಟೋಬರ್ ಮಂತ್ಲಿ ಕರೆಂಟ್ ಅಫೇರ್ಸ್ದು ಪೇಡ್ PDF ನ ರಿಲೀಸ್ ಮಾಡಿದ್ದೀವಿ. ಸೊ ಗೈಸ್, ಇದು ಒನ್ ಆಫ್ ದ ಇಂಪಾರ್ಟೆಂಟ್ PDF. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದ್ರೆ 10 to 15 ಮಾರ್ಕ್ಸ್ ಕರೆಂಟ್ ಅಫೇರ್ಸ್ ಇಂದನೇ ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಗೈಸ್, ಈ PDF ನಿಮಗೆ ಎಕ್ಸಾಮ್ ಟೈಮಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಸ್ಪೆಷಲಿ ಗೈಸ್ ಎಕ್ಸಾಮ್ ಟೈಮ್, ಯಾಕಂದ್ರೆ ಗೈಸ್ ಅವಾಗ ಟೈಮ್ ತುಂಬ ಕಡಿಮೆ ಇರುತ್ತೆ, ನೀವು ಮತ್ತೆ ಎಲ್ಲ ವಿಡಿಯೋಸ್ನ ನೋಡೋಕ್ಕಾಗಲ್ಲ. ಸೊ ಫ್ರೆಂಡ್ಸ್, ಅವಾಗ ನೀವು ಈ PDF ಇಂದ ರಿವೈಸ್ ಮಾಡ್ಬೋದು. ಸೊ ಇದು ತುಂಬ ಇಂಪಾರ್ಟೆಂಟ್ PDF, ನಿಮ್ಮ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ತುಂಬ ಯೂಸ್ಫುಲ್ ಇದೆ. ಸೊ ಗೈಸ್, ಈ PDF ನ ನೀವು ನಮ್ಮ ಅಪ್ಲಿಕೇಶನ್ ಇಂದ ಪರ್ಚೇಸ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಗೈಸ್, ನಾವು PSI ಆ್ಯಂಡ್ PWD ಎಕ್ಸಾಮ್ಸ್ಗೆ ಆನ್ಲೈನ್ ಮಾಕ್ ಟೆಸ್ಟ್ನ ಲಾಂಚ್ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ಗೈಸ್, ಇದು ತುಂಬ ಇಂಪಾರ್ಟೆಂಟ್. ಸೊ ಕೂಪನ್ ಕೋಡ್ನ ಯೂಸ್ ಮಾಡಿಬಿಟ್ಟು ಈ ಮಾಕ್ ಟೆಸ್ಟ್ನ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಗೈಸ್, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ನೀವು ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸೊ ಫಸ್ಟ್ ಕ್ವಶನ್ ಗೈಸ್, ಅನಿತಾ ಆನಂದ್ ಈಸ್ ಅನ್ ಇಂಡಿಯನ್ ಒರಿಜಿನ್ ಪೊಲಿಟಿಷಿಯನ್ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಡಿಫೆನ್ಸ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಅನಿತಾ ಆನಂದ್ ಅವರು ಭಾರತೀಯ ಮೂಲದ ರಾಜಕಾರಣಿಯಾಗಿದ್ದು, ಸೊ ಅವರು ಯಾವ ದೇಶದ ರಕ್ಷಣಾ ಸಚಿವರಾಗಿ ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕೆನಡಾ. ಅಕ್ಟೋಬರ್ 26ರಂದು ಪ್ರೈಮ್ ಮಿನಿಸ್ಟರ್ ಜಸ್ಟಿನ್ ಟ್ರೂಡೋ ಅವರ ಕ್ಯಾಬಿನೆಟ್ ಪುನರ್ರಚನೆಯಲ್ಲಿ ಭಾರತೀಯ ಮೂಲದ ಕೆನಡಾದ ರಾಜಕಾರಣಿ ಅನಿತಾ ಆನಂದ್ ಅವರನ್ನು ದೇಶದ ಹೊಸ ರಕ್ಷಣಾ ಸಚಿವರನ್ನಾಗಿ ಡಿಫೆನ್ಸ್ ಮಿನಿಸ್ಟರ್ ಆಗಿ ನೇಮಿಸಲಾಯಿತು. 1990ರ ದಶಕದಲ್ಲಿ ಕಿಮ್ ಕ್ಯಾಂಪಬೆಲ್ ನಂತರ ಕೆನಡಾದ ರಾಷ್ಟ್ರೀಯ ರಕ್ಷಣಾ ಮಂತ್ರಿಯಾಗಿ ನೇಮಕಗೊಂಡ ಅನಿತಾ ಆನಂದ್ ಅವರು ಎರಡನೇ ಮಹಿಳೆ ಆಗಿದ್ದಾರೆ. ಸೊ ಕೆನಡಾ ಬಗ್ಗೆ ನೋಡೋದು ಗೈಸ್, ಪ್ರೈಮ್ ಮಿನಿಸ್ಟರ್ ಜಸ್ಟಿನ್ ಟ್ರೂಡೋ, ಕ್ಯಾಪಿಟಲ್ ಒಟಾವಾ ಅಂಡ್ ಕರೆನ್ಸಿ ಕನೆಡಿಯನ್ ಡಾಲರ್. ಸೊ ಅನಿತಾ ಆನಂದ್ is the new defense minister of Canada. The inaugural session of Asia Health 2021 Summit was organized by which organization? ಏಷ್ಯಾ ಆರೋಗ್ಯ 2021ರ ಶೃಂಗಸಭೆಯ ಉದ್ಘಾಟನಾ ಅಧಿವೇಶನವನ್ನು ಯಾವ ಸಂಸ್ಥೆಯು ಆಯೋಜಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಅವರು ಅಕ್ಟೋಬರ್ 28ರಂದು CII ಏಷ್ಯಾ ಆರೋಗ್ಯ 2021ರ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಸೊ ಈ ಸಬ್ಮಿಟ್ದು ಥೀಮ್ ಟ್ರಾನ್ಸ್ಫಾರ್ಮಿಂಗ್ ಹೆಲ್ತ್ ಕೇರ್ ಫಾರ್ ಅ ಬೆಟರ್ ಟುಮಾರೋ. ಅಂಡ್ CII ಕನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಭಾರತ ಮತ್ತು ಜಗತ್ತು ಆರೋಗ್ಯ ರಕ್ಷಣೆಯನ್ನು ತಲುಪಿಸುವಲ್ಲಿ ಎದುರಿಸುತ್ತಿರುವ ಅತ್ಯಂತ ನಿರ್ಣಾಯಕ ಸವಾಲುಗಳ ಕುರಿತು ಚರ್ಚಿಸಲು ಒಂದು ವೇದಿಕೆಯನ್ನು ಒದಗಿಸಲು ಈ ಶೃಂಗಸಭೆಯನ್ನು ಆಯೋಜಿಸಿತು. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೇರ್ಪರ್ಸನ್ ಆಫ್ ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್? ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್ನ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, KV ಕಾಮತ್. ಕೇಂದ್ರ ಸರ್ಕಾರವು KV ಕಾಮತ್ ಅವರನ್ನು ಹಣಕಾಸು ಮೂಲಸೌಕರ್ಯ ಮತ್ತು ಅಭಿವೃದ್ಧಿಗಾಗಿ ರಾಷ್ಟ್ರೀಯ ಬ್ಯಾಂಕ್ನ ಅಧ್ಯಕ್ಷನಾಗಿ ನೇಮಿಸಿದೆ. NABFIDದು ಫುಲ್ ಫಾರ್ಮ್ ಗೈಸ್, ನ್ಯಾಷನಲ್ ಬ್ಯಾಂಕ್ ಫಾರ್ ಫೈನಾನ್ಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಡೆವಲಪ್ಮೆಂಟ್. ಅಂಡ್ KV ಕಾಮತ್ ಅವರು ಭಾರತದಲ್ಲಿ ಪ್ರಸಿದ್ಧ ಬ್ಯಾಂಕರ್ ಆಗಿದ್ದಾರೆ. ಅಂಡ್ NDB ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಮೊದಲ ಮುಖ್ಯಸ್ಥರಾಗಿದ್ದಾರೆ. ಅಂಡ್ NABFID ಕಾಯ್ದೆ 2021ರ ಪ್ರಕಾರ ಮೂಲಸೌಕರ್ಯ ಹಣಕಾಸುಗಾಗಿ ಈ ಬ್ಯಾಂಕ್ ಅನ್ನು ಸ್ಥಾಪಿಸಲಾಯಿತು. ಸೊ ನೆಕ್ಸ್ಟ್ ಗೈಸ್, NABFIDದು ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಮುಂಬೈ, ಮಹಾರಾಷ್ಟ್ರನಲ್ಲಿದೆ. ದ ಇಂಟರ್ನ್ಯಾಷನಲ್ ಇಂಟರ್ನೆಟ್ ಡೇ ಇಸ್ ಅಬ್ಸರ್ವ್ಡ್ ಎವ್ರಿ ಇಯರ್ ಆನ್ ವಿಚ್ ಡೇ? ಅಂತಾರಾಷ್ಟ್ರೀಯ ಇಂಟರ್ನೆಟ್ ದಿನವನ್ನು ಯಾವ ದಿನ ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 29th ಅಕ್ಟೋಬರ್. ಪ್ರತಿ ವರ್ಷ ಅಕ್ಟೋಬರ್ 29ರಂದು ಅಂತಾರಾಷ್ಟ್ರೀಯ ಇಂಟರ್ನೆಟ್ ದಿನವನ್ನು ಆಚರಿಸುತ್ತಾರೆ, ಇಂಟರ್ನ್ಯಾಷನಲ್ ಇಂಟರ್ನೆಟ್ ಡೇ. ಅಂಡ್ ಈ ದಿನವು 1969ರಲ್ಲಿ ಒಂದು ಕಂಪ್ಯೂಟರ್ನಿಂದ ಇನ್ನೊಂದಕ್ಕೆ ವರ್ಗಾಯಿಸಲಾದ ಮೊದಲ ಎಲೆಕ್ಟ್ರಾನಿಕ್ ಸಂದೇಶವನ್ನು ಕಳುಹಿಸುವುದನ್ನು ಸೂಚಿಸುತ್ತದೆ. ಅಂಡ್ ಚಾರ್ಲಿ ಕ್ಲೈನ್, ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿಯ ಸ್ಟೂಡೆಂಟ್, ಅಕ್ಟೋಬರ್ 29, 1969ರಂದು ಮೊಟ್ಟ ಮೊದಲ ಎಲೆಕ್ಟ್ರಾನಿಕ್ ಮೆಸೇಜ್ ಎಲ್ಲೋ ಅನ್ನು ರವಾನಿಸಿದರು. ಅಂಡ್ ಆ ಸಮಯದಲ್ಲಿ ಇಂಟರ್ನೆಟ್ ಅನ್ನು ARPANET ಎಂದು ಕರೆಯಲಾಗುತ್ತಿತ್ತು. ARPANETದು ಫುಲ್ ಫಾರ್ಮ್ ಗೈಸ್, ಅಡ್ವಾನ್ಸ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿ ನೆಟ್ವರ್ಕ್. ಸೊ ಪ್ರತಿ ವರ್ಷ ಅಕ್ಟೋಬರ್ 29ರಂದು ಇಂಟರ್ನ್ಯಾಷನಲ್ ಇಂಟರ್ನೆಟ್ ಡೇ ಅನ್ನು ಆಚರಿಸುತ್ತಾರೆ.
Prime Minister Modi attended which edition of annual ASEAN India Summit in 2021? ಪ್ರೈಮ್ ಮಿನಿಸ್ಟರ್ ಮೋದಿ ಅವರು 2021ರಲ್ಲಿ ವಾರ್ಷಿಕ ಆಸಿಯಾನ್ ಭಾರತ ಶೃಂಗಸಭೆಯ ಯಾವ ಆವೃತ್ತಿಯಲ್ಲಿ ಭಾಗವಹಿಸಿದ್ದರು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 18th ಎಡಿಷನ್. ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಅಕ್ಟೋಬರ್ 28ರಂದು 18ನೇ ಆಸಿಯಾನ್ ಭಾರತ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಅಂಡ್ ಬ್ರೂನಿ ಸುಲ್ತಾನರ ಅಧ್ಯಕ್ಷತೆಯಲ್ಲಿ ಈ ಶೃಂಗಸಭೆ ನಡೆಯಿತು. ಅಂಡ್ ಆಸಿಯಾನ್ ಭಾರತದ ಪಾರ್ಟ್ನರ್ಶಿಪ್ ಮತ್ತು ಸ್ಥಿತಿಯನ್ನು ಪರಿಶೀಲಿಸಲು ಆಸಿಯಾನ್ ರಾಷ್ಟ್ರಗಳ ಅಥವಾ ಸರ್ಕಾರದ ಮುಖ್ಯಸ್ಥರು ಈ ಶೃಂಗಸಭೆಯಲ್ಲಿ ಭಾಗವಹಿಸಿದರು. ಅಂಡ್ 2022ರ ವರ್ಷವು ಆಸಿಯಾನ್ ಭಾರತ ಸಂಬಂಧಗಳ ಪಾಲುದಾರಿಕೆಯ 30 ವರ್ಷಗಳನ್ನು ಸೂಚಿಸುತ್ತದೆ ಮತ್ತು ಆಸಿಯಾನ್ ಭಾರತ ಸ್ನೇಹ ವರ್ಷ ಅಥವಾ ಆಸಿಯಾನ್ ಇಂಡಿಯಾ ಫ್ರೆಂಡ್ಶಿಪ್ ಇಯರ್ ಎಂದು ಆಚರಿಸಲಾಗುವುದು. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಾಟ್ ವಾಸ್ ದ ಥೀಮ್ ಆಫ್ 14th ಎಡಿಷನ್ ಆಫ್ ಅರ್ಬನ್ ಮೊಬಿಲಿಟಿ ಇಂಡಿಯಾ ಕಾನ್ಫರೆನ್ಸ್? ಅರ್ಬನ್ ಮೊಬಿಲಿಟಿ ಇಂಡಿಯಾ ಕಾನ್ಫರೆನ್ಸ್ 14ನೇ ಆವೃತ್ತಿಯ ವಿಷಯ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮೊಬಿಲಿಟಿ ಫಾರ್ ಆಲ್. ಅರ್ಬನ್ ಮೊಬಿಲಿಟಿ ಇಂಡಿಯಾ ಕಾನ್ಫರೆನ್ಸ್ 2021ರ 14ನೇ ಆವೃತ್ತಿಯನ್ನು ಅಕ್ಟೋಬರ್ 29ರಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ನಡೆಸಲಾಯಿತು. ಅಂಡ್ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಮತ್ತು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾದ ಹರ್ದೀಪ್ ಸಿಂಗ್ ಪುರಿ ಅವರು ಈ ಕಾನ್ಫರೆನ್ಸ್ ಅನ್ನು ಉದ್ಘಾಟಿಸಿದರು. ಸೊ 2021ರ ಅರ್ಬನ್ ಮೊಬಿಲಿಟಿ ಇಂಡಿಯಾ ಕಾನ್ಫರೆನ್ಸ್ ಥೀಮ್ ಮೊಬಿಲಿಟಿ ಫಾರ್ ಆಲ್. ಶಕ್ತಿಕಾಂತ್ ದಾಸ್ ಇಸ್ ದ ಡ್ಯಾಶ್ ಗವರ್ನರ್ ಆಫ್ RBI. ಶಕ್ತಿಕಾಂತ್ ದಾಸ್ RBIನ ಡ್ಯಾಶ್ ಗವರ್ನರ್ ಆಗಿದ್ದಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 25th. ಕ್ಯಾಬಿನೆಟ್ ನೇಮಕಾತಿ ಸಮಿತಿ ಶಕ್ತಿಕಾಂತ್ ದಾಸ್ ಅವರನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಮರು ನೇಮಕ ಮಾಡಲು 3 ವರ್ಷಗಳ ಅವಧಿಗೆ ಅನುಮೋದನೆ ನೀಡಿದೆ. ಅಂಡ್ RBIನಲ್ಲಿ ನೇಮಕಗೊಳ್ಳುವ ಮೊದಲು ಶಕ್ತಿಕಾಂತ್ ದಾಸ್ ಅವರು 15ನೇ ಹಣಕಾಸು ಆಯೋಗದ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಅಂಡ್ ಶಕ್ತಿಕಾಂತ್ ದಾಸ್ ಅವರು ಡಿಸೆಂಬರ್ 2018ರಂದು 3 ವರ್ಷಗಳ ಕಾಲ RBIನ 25ನೇ ಗವರ್ನರ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದರು. ಸೊ ಈಗ ರೀಸೆಂಟ್ ಆಗಿ ಅವರಿಗೆ ಮರು ನೇಮಕ ಮಾಡಲು ಕ್ಯಾಬಿನೆಟ್ ಅನುಮೋದಿಸಿದೆ. ಸೊ RBI ಬಗ್ಗೆ ನೋಡೋದು ಗೈಸ್, RBIದು ಫುಲ್ ಫಾರ್ಮ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. RBIದು ಗವರ್ನರ್ ಶಕ್ತಿಕಾಂತ್ ದಾಸ್. RBIದು ಹೆಡ್ ಕ್ವಾರ್ಟರ್ಸ್ ಮುಂಬೈ, ಮಹಾರಾಷ್ಟ್ರನಲ್ಲಿದೆ. The Ministry of Agriculture and Farmers Welfare is observing the year 2021 as dash upon the recommendation of UNFAO. UNFAO ಶಿಫಾರಸಿನ ಮೇರೆಗೆ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು 2021ನೇ ವರ್ಷವನ್ನು ಡ್ಯಾಶ್ ಎಂದು ಆಚರಿಸುತ್ತಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಇಂಟರ್ನ್ಯಾಷನಲ್ ಇಯರ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಅಕ್ಟೋಬರ್ 29ರಂದು ಅಂತಾರಾಷ್ಟ್ರೀಯ ಹಣ್ಣುಗಳು ಮತ್ತು ತರಕಾರಿಗಳ ವರ್ಷ ಕುರಿತು ರಾಷ್ಟ್ರೀಯ ಕಾನ್ಫರೆನ್ಸ್ ಅನ್ನು ಉದ್ದೇಶಿಸಿ ಮಾತನಾಡಿದರು. ಅಂಡ್ UNFAO ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಸಹಯೋಗದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ಈ ಕಾನ್ಫರೆನ್ಸ್ ಅನ್ನು ಆಯೋಜಿಸಿದೆ. ಸೊ 2021ರ ಇಂಟರ್ನ್ಯಾಷನಲ್ ಇಯರ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಥೀಮ್ ಅವೇರ್ನೆಸ್ ಅಬೌಟ್ ದ ನ್ಯೂಟ್ರಿಷನಲ್ ಬೆನಿಫಿಟ್ಸ್ ಆಫ್ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಫಾರ್ ಬ್ಯಾಲೆನ್ಸ್ ಅಂಡ್ ಹೆಲ್ದಿ ಡಯಟ್ ಅಂಡ್ ಲೈಫ್ ಸ್ಟೈಲ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ವಾಟ್ ಈಸ್ ದ ನ್ಯೂ ನೇಮ್ ಆಫ್ ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಫೇಸ್ಬುಕ್? ಸೋಷಿಯಲ್ ಮೀಡಿಯಾ ನೆಟ್ವರ್ಕ್ ಫೇಸ್ಬುಕ್ನ ಹೊಸ ಹೆಸರೇನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮೆಟಾ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಫೇಸ್ಬುಕ್ ಅನ್ನು ಮೆಟಾ ಎಂದು ಮರುನಾಮಕರಣ ಮಾಡಲಾಗಿದೆ. ಫೇಸ್ಬುಕ್ ಬಗ್ಗೆ ನೋಡೋದು ಗೈಸ್, ಫೇಸ್ಬುಕ್ ದ ಫೌಂಡರ್ ಅಂಡ್ CEO ಮಾರ್ಕ್ ಜಕರ್ಬರ್ಗ್. ವಿಚ್ ಸ್ಟೇಟ್ ಹ್ಯಾಸ್ ಟಾಪ್ ದ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ 2020? ರಾಜ್ಯ ಇಂಧನ ದಕ್ಷತೆಯ ಸೂಚ್ಯಂಕ 2020ರಲ್ಲಿ ಯಾವ ರಾಜ್ಯವು ಅಗ್ರಸ್ಥಾನದಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಕರ್ನಾಟಕ. ರಾಜ್ಯ ಇಂಧನ ದಕ್ಷತೆ ಸೂಚ್ಯಂಕ 2020ರಲ್ಲಿ ಕರ್ನಾಟಕ ರಾಜ್ಯವು ಅಗ್ರಸ್ಥಾನದಲ್ಲಿದೆ. ಅಂಡ್ ರಾಜಸ್ಥಾನ್ ಈ ಸೂಚ್ಯಂಕದಲ್ಲಿ 2ನೇ ಸ್ಥಾನದಲ್ಲಿದೆ. ಅಂಡ್ ಹರಿಯಾಣ ರಾಜ್ಯ 3ನೇ ಸ್ಥಾನದಲ್ಲಿದೆ. ಸೊ ಟಾಪ್ 3: ಫಸ್ಟ್ ಕರ್ನಾಟಕ, ಸೆಕೆಂಡ್ ರಾಜಸ್ಥಾನ್ ಅಂಡ್ ಥರ್ಡ್ ಹರಿಯಾಣ. ಅಂಡ್ ಈ ಸೂಚ್ಯಂಕವನ್ನು ರಾಜ್ಯ ಇಂಧನ ದಕ್ಷತೆ ಸೂಚ್ಯಂಕವನ್ನು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಮತ್ತು ಅಲಯನ್ಸ್ ಫಾರ್ ಎನರ್ಜಿ ಎಫಿಷಿಯಂಟ್ ಎಕನಾಮಿ ಬಿಡುಗಡೆ ಮಾಡಿದೆ. ಅಂಡ್ ಲಾಸ್ಟ್ ಇಯರ್, ಕಳೆದ ವರ್ಷ ಅಂದರೆ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ 2019ರ ಶ್ರೇಯಾಂಕದಲ್ಲಿ ರಾಜಸ್ಥಾನ್ ರಾಜ್ಯವು ಅಗ್ರಸ್ಥಾನದಲ್ಲಿತ್ತು. ಸೊ 2020ರ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ನಲ್ಲಿ ಕರ್ನಾಟಕ ರಾಜ್ಯವು ಅಗ್ರಸ್ಥಾನದಲ್ಲಿದೆ. ವಾಟ್ ಈಸ್ ದ ಥೀಮ್ ಆಫ್ 2021 ವರ್ಲ್ಡ್ ಸೇವಿಂಗ್ಸ್ ಡೇ? 2021ರ ವಿಶ್ವ ಉಳಿತಾಯ ದಿನದ ಥೀಮ್ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಅಂಡರ್ಸ್ಟ್ಯಾಂಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ಸೇವಿಂಗ್ಸ್. ಭಾರತದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 30ರಂದು
ವಿಶ್ವ ಉಳಿತಾಯ ದಿನವನ್ನು ಆಚರಿಸುತ್ತಾರೆ, ವರ್ಲ್ಡ್ ಸೇವಿಂಗ್ಸ್ ಡೇ. ಅಂಡ್ ಉಳಿತಾಯದ ಪ್ರಾಮುಖ್ಯತೆಯನ್ನು ಉತ್ತೇಜಿಸಲು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ. ಸೊ 2021 ವರ್ಲ್ಡ್ ಸೇವಿಂಗ್ಸ್ ಡೇದು ಥೀಮ್ ಅಂಡರ್ಸ್ಟ್ಯಾಂಡಿಂಗ್ ದ ಇಂಪಾರ್ಟೆನ್ಸ್ ಆಫ್ ಸೇವಿಂಗ್ಸ್. ಅಂಡ್ ಅಕ್ಟೋಬರ್ 30, 1924 ಅಂದು ಇಟಲಿಯ ಮಿಲಾನ್ನಲ್ಲಿ ನಡೆದ ಮೊದಲ ಅಂತಾರಾಷ್ಟ್ರೀಯ ಉಳಿತಾಯ ಬ್ಯಾಂಕ್ ಕಾಂಗ್ರೆಸ್ನಲ್ಲಿ ಈ ದಿನವನ್ನು ಸ್ಥಾಪಿಸಲಾಯಿತು. ಸೊ ಪ್ರತಿ ವರ್ಷ ಅಕ್ಟೋಬರ್ 30ರಂದು ವಿಶ್ವ ಉಳಿತಾಯ ದಿನವನ್ನು ಅಥವಾ ವರ್ಲ್ಡ್ ಸೇವಿಂಗ್ಸ್ ಡೇ ಅನ್ನು ಆಚರಿಸುತ್ತಾರೆ. ವಾಟ್ ಈಸ್ ದ ಥೀಮ್ ಆಫ್ 2021 ವರ್ಲ್ಡ್ ಸಿಟೀಸ್ ಡೇ? 2021 ವಿಶ್ವ ನಗರಗಳ ದಿನದ ಥೀಮ್ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಬೆಟರ್ ಸಿಟಿ ಬೆಟರ್ ಲೈಫ್. ವಿಶ್ವಸಂಸ್ಥೆಯು ಗೊತ್ತುಪಡಿಸಿದ ವಿಶ್ವಸಂಸ್ಥೆಯ ವಿಶ್ವ ನಗರಗಳ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 31ರಂದು ಆಚರಿಸುತ್ತಾರೆ. ಅಂಡ್ 2021 ವರ್ಲ್ಡ್ ಸಿಟೀಸ್ ಡೇದು ಥೀಮ್ ಬೆಟರ್ ಸಿಟಿ ಬೆಟರ್ ಲೈಫ್. ಅಂಡ್ ಮೊದಲ ವಿಶ್ವ ನಗರಗಳ ದಿನವನ್ನು ಅಕ್ಟೋಬರ್ 2014ರಲ್ಲಿ ಚೀನಾದ ಶಂಘೈನಲ್ಲಿ ಪ್ರಾರಂಭಿಸಲಾಯಿತು. ಅಂಡ್ ವಿಶ್ವ ನಗರಗಳ ದಿನವು ಜಾಗತಿಕ ನಗರೀಕರಣದಲ್ಲಿ ಅಂತಾರಾಷ್ಟ್ರೀಯ ಸಮುದಾಯದ ಆಸಕ್ತಿಯನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಸೊ ಪ್ರತಿ ವರ್ಷ ಅಕ್ಟೋಬರ್ 31ರಂದು ವರ್ಲ್ಡ್ ಸಿಟೀಸ್ ಡೇ ಅನ್ನು ಆಚರಿಸುತ್ತಾರೆ. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೇರ್ಪರ್ಸನ್ ಆಫ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ಪ್ರೈಮ್ ಮಿನಿಸ್ಟರ್? ಪ್ರೈಮ್ ಮಿನಿಸ್ಟರ್ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಬಿಬೇಕ್ ದೇಬ್ರಾಯ್. ಪ್ರಧಾನ ಮಂತ್ರಿಯ 7 ಸದಸ್ಯರ ಆರ್ಥಿಕ ಸಲಹಾ ಮಂಡಳಿಯನ್ನು ಕೇಂದ್ರ ಸರ್ಕಾರ ಪುನರ್ ರಚಿಸಿತು. ಸೊ ಬಿಬೇಕ್ ದೇಬ್ರಾಯ್ ಅವರು ಈ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ. ಸೊ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ಪ್ರೈಮ್ ಮಿನಿಸ್ಟರ್ ಅನ್ನು 2 ವರ್ಷಗಳ ಅವಧಿಗೆ ಪುನರ್ ರಚಿಸಲಾಗಿದೆ. ಸೊ ಈ ಕೌನ್ಸಿಲ್ದು ಮೆಂಬರ್ಸ್ಗಳಾದ ರಾಕೇಶ್ ಮೋಹನ್, ಪೂನಮ್ ಗುಪ್ತಾ, ಟಿ ರಾಮ್ ಮೋಹನ್, ಸಾಜಿದ್ ಚೆನಾಯ್, ನೀಲ್ಕಂಠ್ ಮಿಶ್ರಾ ಮತ್ತು ನಿಲೇಶ್ ಶಾ. ಸೊ ಈ ಸಮಿತಿದು ಅಧ್ಯಕ್ಷರು ಬಿಬೇಕ್ ದೇಬ್ರಾಯ್. ಸೊ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ಪ್ರೈಮ್ ಮಿನಿಸ್ಟರ್ ಅನ್ನು ಸೆಪ್ಟೆಂಬರ್ 2017ರಲ್ಲಿ 2 ವರ್ಷಗಳ ಅವಧಿಯೊಂದಿಗೆ ಸ್ಥಾಪಿಸಲಾಯಿತು. ಸೊ ಈಗ ಮತ್ತೆ ಪುನರ್ ರಚಿಸಲಾಗಿದೆ. ದ ರಾಷ್ಟ್ರೀಯ ಏಕತಾ ದಿವಸ್ ಇಸ್ ಮಾರ್ಕ್ಡ್ ಆನ್ ವಿಚ್ ಡೇ ಇನ್ ಇಂಡಿಯಾ? ಭಾರತದಲ್ಲಿ ಯಾವ ದಿನದಂದು ರಾಷ್ಟ್ರೀಯ ಏಕತಾ ದಿವಸ್ ಅನ್ನು ಆಚರಿಸುತ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, 31 ಅಕ್ಟೋಬರ್. 2014ರಿಂದ ಪ್ರತಿ ವರ್ಷ ಅಕ್ಟೋಬರ್ 31ರಂದು ಭಾರತದಲ್ಲಿ ರಾಷ್ಟ್ರೀಯ ಏಕತಾ ದಿವಸ್ ಎಂದು ಆಚರಿಸುತ್ತಾರೆ. ಅಂಡ್ ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ನೆನಪಿಗಾಗಿ ಈ ದಿನವನ್ನು ಆಚರಿಸುತ್ತಾರೆ. ಅಂಡ್ 2021 ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ 146ನೇ ಜನ್ಮ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಅಂಡ್ ಫ್ರೆಂಡ್ಸ್, ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಮೊದಲ ಗೃಹ ಮಂತ್ರಿ ಮತ್ತು ಉಪ ಪ್ರಧಾನ ಮಂತ್ರಿ ಆಗಿದ್ದರು. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವರ್ಲ್ಡ್ಸ್ ಬಿಗ್ಗೆಸ್ಟ್ ಬ್ಯಾಟ್ ಹ್ಯಾಸ್ ಬಿನ್ ಲಾಂಚ್ ಇನ್ ವಿಚ್ ಸಿಟಿ? ವಿಶ್ವದ ಅತಿ ದೊಡ್ಡ ಬ್ಯಾಟ್ ಅನ್ನು ಯಾವ ನಗರದಲ್ಲಿ ಬಿಡುಗಡೆ ಮಾಡಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಹೈದರಾಬಾದ್. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ಇಸ್ ದ ಪ್ರೆಸೆಂಟ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್? ಪ್ರಸ್ತುತ ಕೇಂದ್ರ ವಿಜಿಲೆನ್ಸ್ ಕಮಿಷನರ್ ಯಾರು? ಇದಕ್ಕೆ ಉತ್ತರ ಸ್ನೇಹಿತರೆ ಸುರೇಶ್ ಎನ್ ಪಟೇಲ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ, ಫಸ್ಟ್ ಕ್ವಶನ್ ಇದು, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಚೇರ್ಪರ್ಸನ್ ಆಫ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಟು ಪ್ರೈಮ್ ಮಿನಿಸ್ಟರ್? ಪ್ರೈಮ್ ಮಿನಿಸ್ಟರ್ ಆರ್ಥಿಕ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಅನಿತಾ ಆನಂದ್ ಈಸ್ ಅಪಾಯಿಂಟೆಡ್ ಆಸ್ ಅ ಡಿಫೆನ್ಸ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಅನಿತಾ ಆನಂದ್ ಅವರು ಯಾವ ದೇಶದ ರಕ್ಷಣಾ ಸಚಿವರಾಗಿ ನೇಮಕಗೊಂಡಿದ್ದಾರೆ? ಸ್ನೇಹಿತರೆ, 2 ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.